ಇಲ್ಲಿಗೆ ಬಂದೆ? ನಾನು ನನ್ನನ್ನು ಕಾಣಲಿಕ್ಕೆ ನೀನೇನು ನನ್ನ ಮಗನ ಇಲ್ಲ ಮೊಮ್ಮಗನ? ನಿನಗೂ ಅಷ್ಟೇ, ನಿಮ್ಮ ಅಪ್ಪನಿಗೂ ಇದೇ ರೀತಿ ನಾನು ಮಾತನಾಡುವುದು. ಗೌಡ, ಲೇ ಶಕ್ತಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿರಲೇ ಗೌಡ. ನಮ್ಮ ಮನೆತನಕ್ಕೆ ಅನ್ಯಾಯವಾದ ಸೇರಿನ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವೆ. ಪವಿತ್ರರಾದ ನನ್ನ ಅಣ್ಣ ಹತ್ತಿಗೆರನ್ನು ಅಗಲಿಸಿ ನನ್ನ ಹೆಂಡತಿ ಶ್ರೀರಕ್ಕೆ ಕಾರಣರಾದ ನಿನ್ನ ರುಂಡವನ್ನು ಚಂದಾಡಿ ಈ ನಮ್ಮೂರ ಅಗಸಿ ಬಾವಿಗೆ ಕೊಟ್ಟದಿದ್ದರೆ ನಾನು ನಮ್ಮ ಅಪ್ಪನ ಮಗನ ಅಲ್ಲ ಗೌಡ. ಲೇ ಶಕ್ತಿ, ನನ್ನ ಸ್ಥಿರ ಕಡಿಯಲು ನಿನ್ನಿಂದ ಸಾಧ್ಯವಿಲ್ಲ. ಈ ಜಗದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಪರಶಿವನ ಖಡ್ಗವನ್ನೇ ಕದ್ದವ, ಚಾಮುಂಡಿಯ ತ್ರಿಶೂಲವನ್ನೇ ಗೆದ್ದವ. ಬೆಟ್ಟವನ್ನೇ ಹರಿಗಾರಿಸಿ ಪುಡಿ ಮಾಡಬಲ್ಲ ಈ ಶಕ್ತಿಗೆ ಇನ್ನೊಂದು ಮಟ್ಟವಾಗುವುದಿಲ್ಲ ಎಂದು ಹೇಳಲು ಯಾವ ಮಗನ? ಹೀಗೆ ನಿನ್ನ ಮೊದಲನೇ ಬಲಿ. ನಿಲ್ಲು ಶಕ್ತಿ, ನಿಲ್ಲು ಶಕ್ತಿ. ಆ ಬೇಟೆ ನಂದು. ಇಲ್ಲ ಇಲ್ಲ, ಆ ಬೇಟೆ ನಂದು. ನನ್ನ ಬೇಟೆ. ಶಾಂತ, ನೀನು? ನಾನು ಶಾಂತ ಅಲ್ಲ, ನಿನ್ನ ಪ್ರೀತಿಯ ಹೆಂಡತಿ ಯಮುನಾ. ಯಮುನಾ, ಇವನಿಂದ ಶೀಲವನ್ನು ಕಳೆದುಕೊಂಡು ನನ್ನ ಜೀವನವನ್ನೇ ಹಾಳಾಗಿದೆ. ಅಂದ ಮೇಲೆ ಇವನನ್ನ ಸಾಯಿಸಿ ಇವನ ರಕ್ತ ಕುಡಿಬೇಕಂತ ಬಂದಿದ್ದೀನಿ. ಏನು ಹೇಳುತ್ತೀರಿ ಯಮುನಾ ನೀನು? ಏನ್ ನೋಡ್ತಾ ಇದೆಯಾ ಶಕ್ತಿ? ತುಂಡು ತುಂಡಾಗಿ ಕತ್ತರಿಸುವ ನಾವು. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಶಕ್ತಿ. ಮಿಸ್ಟರ್ ಶಕ್ತಿ, 4 ಜನರನ್ನು ಕೊಲೆ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಯು ಆರ್ ಅಂಡರ್ ಅರೆಸ್ಟ್. ಯಾರನ್ನ ಅರೆಸ್ಟ್ ಮಾಡ್ಬೇಕಂತ ಬಂದಿದ್ಯೋ ಕಳ್ಳ ಖದೀಮ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ರೆ ಒಳ್ಳೇದು. ಸಾಯಿಸಿದ್ದು ನಾನು, ಬೇಕಾದ್ರೆ ನನ್ನನ್ನ ಅರೆಸ್ಟ್ ಮಾಡು. ಇಲ್ದಿದ್ರೆ ನೀ ತೊಟ್ಟ ಕಾಫಿಯನ್ನ ನಾನೇ ಬಿಸಬೇಕಾದೀತು. ಹುಷಾರ್. ಕಾಕಿಯಾಗಿರುವ ಅಧಿಕಾರಿಗೆ ಎಚ್ಚರ ಎಂದು ಬರುವೆಯ ಹುಚ್ಚ ರಾಂಡೆ. ಪೊಲೀಸ್ ನಾಯಿ, ಒಂದು ಹೆಣ್ಣಿಗೆ ಹುಚ್ಚ ರಾಂಡೆ ಎಂದು ಬಗಳು ಯಾವ ಮಗನ? ಎಚ್ಚರದಿಂದ ಮಾತನಾಡು. ಏನ್ ನೋಡ್ತಾ ಇದ್ದೀರಾ? ಎಳೆದುಕೊಂಡು ನಡೆಯುವ ನಾನು ಅರೆಸ್ಟ್ ಮಾಡ್ಬೇಕಾಯ್ತು ಶಕ್ತಿನಲ್ಲ, ನಿನ್ನನ್ನು. ಇನ್ಸ್ಪೆಕ್ಟರ್, ಯುವರ್ ಅಂಡರ್ ಅರೆಸ್ಟ್. ಡಾಕ್ಟರ್ ಬಸ್ಯಾ, ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ನೀನ್ ಯಾವರಲ್ಲಿ? ನಿಮ್ಮಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ನಿಜ ಏನನ್ನೋದು ತೋರಿಸುವುದಕ್ಕಾಗಿಯೇ ನಾನು ಬುಕ್ ಡಾಕ್ಟರ್ ಬಸ್ ಆಗಿದ್ದು. ಸುಳ್ಳು, ನೀನ್ ಯಾವ ಅಧಿಕಾರಿಯೂ ಅಲ್ಲ, ನೀನೊಬ್ಬ ಬುಕ್ ಡಾಕ್ಟರ್ ಬಸ್ಯಾ. ನಿಮ್ಮಂತ ಭ್ರಷ್ಟ ಅಧಿಕಾರಿಗಳಿಗೆ ನಿಜ ಏನೆಂಬುದು ತೋರಿಸಿಕೊಡುವುದಕ್ಕಾಗಿಯೇ ನಾನು ಬುಕ್ ಡಾಕ್ಟರ್ ಭಾಷೆ ಆಗಿದ್ದು. ಈಗ ಕಣ್ ತುಂಬ ನೋಡು ನಾನು ಯಾರೆಂಬುದನ್ನು. ಸರ್, ನನ್ನನ್ನು ಇರೋದಿಲ್ಲ. ನಿಮ್ಮಂತ ಭ್ರಷ್ಟ ನಿಮ್ಮಂತ ಕಳ್ಳ ಇನ್ಸ್ಪೆಕ್ಟರ್ ಜೊತೆ ಆಟ ಆಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನೀನು ಮಾಡಿದ ಕೆಲಸ ಒಂದೇ ಎರಡ, ಡಕಾಯಿತರ ಬೆನ್ನತ್ತಿ ಪವಿತ್ರವಾದ ನಮ್ಮ ನಾಡನ್ನು ಲಂಚದ ಬೀಗನ್ನಾಗಿ ಮಾಡಿಬಿಟ್ಟಿ. ಅದು ಅಲ್ಲದೆ ಪೊಲೀಸ್ ಆಫೀಸರ್ ಎಂಬುದನ್ನು ಮರೆತು ಗೌಡನಿಂದಲೇ ಠಾಣೆ ಮುಂದೆ ಕೊಲೆ ಮಾಡಿಸಿದಿ. ಅಲ್ಲದೆ ನನ್ನ ತಂದೆ ಚಂದ್ರನನ್ನು ಕೊಲೆ ಮಾಡಿಸಿ ಕೇಸನ್ನು ಮುಚ್ಚಾಕಿದಿ. ನನ್ನ ತಂಗಿಯ ಶೀಲವನ್ನು ಕೆಡಿಸಿದಿ. ಅಂದಾಗ ನಾನಿನ್ನ ಬಿಡಬೇಕೆ? ಸರ್, ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನು ಕೊಡುತ್ತೇನೆ.
ಇನ್ಸ್ಪೆಕ್ಟರ್, ಹಣದ ಆಸೆಗಾಗಿ ನಾಡ ತಾಯಿಯ ಮಾರಿಕೊಳ್ಳೋ ನಿನ್ನಂತ ನಾಮರ್ದ ನಾನಲ್ಲ. ಒದ್ದವರಿಗೆ ಪ್ರತಿ ಒದ್ದು ಬುದ್ಧಿ ಕಲಿಸಲು ಬಂದ್ರು ನಾನೊಬ್ಬ ನಿಷ್ಠಾವಂತ ಸಿಬಿಐ ಆಫೀಸರ್. ಅರೆಸ್ಟ್ ಮಾಡುವ ನಾನು. ಅಣ್ಣ, ತಂಗಿ, ನಿನ್ನದು ಎಂತ ಗಂಡೆದಿಯಮ್ಮ. ಈ ಡಕಾಯ್ತರಿಗೆ ಬುದ್ಧಿ ಕಲಿಸಿದ ನೀನು ಬರೇ ಹೆಣ್ಣು ಅಷ್ಟೇ ಅಲ್ಲ, ಈ ರಾಣಿ ಕಿತ್ತೂರ ಚೆನ್ನಮ್ಮನಂತ ಹೆಣ್ಣು ಹುಲಿ ನೀನು. ಇಲ್ಲಿವರೆಗೆ ನೀನು ಕಷ್ಟಗಳಿಗೆ ಎದೆಗೊಟ್ಟು ಧೈರ್ಯವಾಗಿ ಈ ಪಾಪಿಗಳನ್ನು ರುಂಡ ಚೆಂಡಾಡಿದ ನೀನು ಗಂಡದ ಹೆಣ್ಣಮ್ಮ ನೀನು. ಇಲ್ಲಿವರೆಗೆ ನಿನ್ನ ವಿಷಯವನ್ನು ಏಕೆ ಬಚ್ಚಿಟ್ಟಿದ್ದೆ? ನಾನೊಬ್ಬ ಸಿಬಿಐ ಎನ್ನುವುದು ಗೊತ್ತಾಗಿದ್ರೆ ಈ ನಿನ್ನ ಚರಿತ್ರ ಅಮರವಾಗಿ ಉಳಿತಿರಲಿಲ್ಲ. ಶಕ್ತಿ, ಇಂದು ನಿನ್ನ ಸೂರತನಕ ಮೆಚ್ಚಿದೆ. ಈ ನಿನ್ನ ಸತ್ಯ ಶಾಂತತೆಯನ್ನು ಕಂಡು ಈ ನಮ್ಮ ಕನ್ನಡ ನಾಡಿನ ಜನ ಬುದ್ಧಿಗಳಿದೆ. ಇಲ್ಲಿವರೆಗೆ ಕಷ್ಟ ನಷ್ಟಗಳಿಗೆ ಎದೆ ಕೊಟ್ಟು ಧೈರ್ಯವಾಗಿ ಈ ಪಾಪಿಗಳನ್ನು ರುಂಡ ಚೆಂಡಾಡಿದ ನೀನು ನಿಜವಾಗ್ಲಿ ಸಿಡಿದದ್ದ ಅಲ್ಲ, ಕರ್ನಾಟಕ ಭೂಪಟದಲ್ಲಿ ಅಮರವಾಗಿ ಉಳಿಲಿ. ಅದಕ್ಕೆಲ್ಲ ನಿಮ್ಮಂತ ಅಧಿಕಾರಿಗಳೇ ಕಾರಣಮಮ್ಮ. ತಂಗಿ, ಮನೆಗೆ ಹೋಗೋಣ ಬಾ. ಸರಿ ಅಣ್ಣ. ಶೀಲವನ್ನೇ ಕಳೆದುಕೊಂಡು ಜೀವನವನ್ನೇ ಹಾಳಾದ್ಮೇಲೆ ಇನ್ನು ಶಕ್ತಿ ಜೊತೆ ನಾನು ಸಂಸಾರ ಮಾಡಿ ನನ್ನ ಜೀವನವನ್ನು ಕಳ್ಕೊಳ್ಬೇಕು. ಇಲ್ಲ, ಇವರೆಲ್ಲ ಸುಖವಾಗಿ ಇದ್ರೆ ನನಗೆ ಅದೇ ಸಂತೋಷ. ಈ ಹಾಳಾದ ಜೀವನ, ಹಾಳಾದ ಮುಖವನ್ನ ನನ್ನ ಶಕ್ತಿಗೆ ನಾನು ತೋರಿಸಬಾರ್ದು. ನಾನು ಸಾಯಲೇಬೇಕು. ಎಂತ ಮೋಸ ಮಾಡಿಬಿಟ್ಟೆ ಅವನ, ಎಂತ ಮೋಸ ಮಾಡಿಬಿಟ್ಟೆ. ನಿನ್ನನ್ನು ಸತಿಯನ್ನಾಗಿ ಒಪ್ಪಿಕೊಂಡು ಬಾಳಬೇಕೆಂದಿರಿ, ಆದರೆ ನೀನು ಇಂದು ನಮಗೆಲ್ಲ ಮೋಸ ಮಾಡಿ ಈ ರೈತನ ಬಾಳು ಕಣ್ಣೀರಿನ ಗೋರಾಗಿಸಿ ಹೋದೆಯಾ ಯಮನ, ಹೋದೆಯಾ. ಯಮನನ್ನು ಕರೆದುಕೊಂಡು ಬರುತ್ತೇನೆಂದು ನನ್ನ ಅಣ್ಣನಿಗೆ ಮಾತು ಕೊಟ್ಟಿದ್ದೆ. ನಾನು ಈಗೇನೆಂದು ಹೇಳಲಿ, ಎಂತೂ ಹೇಳಲಿ.